ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ ಆರ್ ಬಿ ಐ ರೆಪೋ ರೇಟ್ಸ್ ಕಮ್ಮಿ ಆಗಿದೆ ಅಂತ. ಸೊ ಆರ್ ಬಿ ಐ ರೆಪೋರ್ಟ್ಸ್ ಕಮ್ಮಿ ಆಗಿದೆ ಅಂದರೆ ರೆಪೋ ರೇಟ್ ಅಂದರೆ ಏನು? ರೆಪೋ ರೇಟ್ ಅಂದರೆ ಆರ್ ಬಿ ಐ ಬ್ಯಾಂಕ್ಸ್ಗೆ ದುಡ್ಡನ್ನ ಲೆಂಡ್ ಮಾಡ್ತಾರೆ. ಅವಾಗೊಂದು ಅವ್ರ ಕಂಡೀಷನ್ ಇಡ್ತಾರೆ, ನಾನು ಇವಾಗ ಮನಿ ನಿನಗೆ ಕೊಡ್ತಾ ಇದ್ದೀನಿ, ನೀವು ವಾಪಸ್ ತಿರುಗಬೇಕಾದ್ರೆ ನನಗೆ 6.5% ಇಂಟ್ರೆಸ್ಟ್ ಕೊಡಬೇಕು ಅಂತ. ಇದನ್ನ ನಾವು ರೆಪೋ ರೇಟ್ ಅಂತ ಕರಿತೀವಿ. ಸೊ ಎಷ್ಟೊಂದು ಬ್ಯಾಂಕ್ಸ್ಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಅವ್ರು ಡೈರೆಕ್ಟ್ ಆರ್ ಬಿ ಐನ ಅಪ್ರೋಚ್ ಮಾಡ್ತಾರೆ. ಆರ್ ಬಿ ಐ ಅವ್ರು ಕೇಳ್ದಿರೋ ಅಷ್ಟು ದುಡ್ಡನ್ನ ಇವ್ಯಾಲ್ಯೂಯೇಷನ್ ಮಾಡಿಕೊಡ್ತಾರೆ. ಸೊ ಕೊಟ್ಟಾದ್ಮೇಲೆ ಅದಕ್ಕೆ ಅವರು 6.5% ಚಾರ್ಜ್ ಮಾಡ್ತಾರೆ. ಅದನ್ನ ನಾವು ರೆಪೋ ರೇಟ್ ಅಂತ ಕರಿತೀವಿ. ಈಗ ಈ ವರ್ಷ ಆರ್ ಬಿ ಐ ಆಲ್ರೆಡಿ 2 ಸತಿ ರೆಡ್ಯೂಸ್ ಮಾಡಿದೆ. ಏನು ರೆಡ್ಯೂಸ್ ಮಾಡಿದೆ ಅಂದರೆ, ಅವ್ರ ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಮಾಡಿದ ತಕ್ಷಣ ಬ್ಯಾಂಕ್ ಅವ್ರಿಗೆ ಅವ್ರ ಎಕನಾಮಿಕ್ ಆಕ್ಟಿವಿಟಿ ಮಾಡೋದಕ್ಕೆ ಒಂದು ಸ್ಟ್ರೆಂತ್ ಸಿಗುತ್ತೆ. ಯಾವಾಗ ಆರ್ ಬಿ ಐ ರೆಪೋ ರೇಟ್ಸ್ ಕಮ್ಮಿ ಆಗುತ್ತೆ, ಬ್ಯಾಂಕ್ ಅವ್ರಿಗೆ ದುಡ್ಡು ಸಫಿಷಿಯೆಂಟ್ಸ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರ ಯಾರು ಬ್ಯಾಂಕಲ್ಲಿ ಎಫ್ ಡಿ ಇಡ್ತಾರೆ ಅವ್ರಿಗೆ ಅವ್ರ ರೇಟ್ಸ್ನ ಕಮ್ಮಿ ಮಾಡ್ತಾರೆ. ಸೊ ಹಿಂಗಿದ್ದಾಗ ನಮ್ಮ ಎಲ್ ಐ ಸಿ ಕೂಡ ಅರ್ಲಿಯರ್ ಆಗಿ ಯಾವಾಗ ಆರ್ ಬಿ ಐ ರೆಪೋ ರೇಟ್ಸ್ ಕಮ್ಮಿ ಆಯಿತೋ, ನಮ್ಮ ಪೆನ್ಷನ್ ರೇಟ್ಸ್ ಕೂಡ ಕಮ್ಮಿ ಆಗಿದೆ. ಆಲ್ರೆಡಿ ದಿಸ್ ಇಯರ್ ಬ್ಯಾಂಕ್ಸ್ ಆಲ್ಸೋ ದೇ ಹ್ಯಾವ್ ರೆಡ್ಯೂಸ್ ದ ಇಂಟ್ರೆಸ್ಟ್ ರೇಟ್ಸ್. ಅದಕ್ಕೋಸ್ಕರ ನಮ್ಮ ಎಲ್ ಐ ಸಿನೂ ಕೂಡ ಮಾಡಲೇಬೇಕು. ಬಟ್ ಇವಾಗ ಏನೋ ಒಂದು ಖುಷಿಯಾದ ವಿಚಾರ ಅಂದರೆ, ನಮ್ಮ ಎಲ್ ಐ ಸಿ ಇನ್ನೂ ರೆಡ್ಯೂಸ್ ಮಾಡಿಲ್ಲ. ಬಟ್ ಎನಿ ಟೈಮ್ ಇಟ್ ಮೇ ರೆಡ್ಯೂಸ್ ಆಲ್ಸೋ. ಎಲ್ಲ ಹೇಳ್ತಾ ಇದ್ದಾರೆ, ಯಾವಾಗ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಒಂದ್ಸತಿ ಅದು ಚೇಂಜ್ ಆಯಿತು ಅಂದರೆ ನಿಮಗೆ ಬಿಗ್ಗೆಸ್ಟ್ ಲೂಸರ್ ಅಂತಾನೆ ಕರಿಬೋದು. ಆರ್ ಬಿ ಐ ರೆಪೋ ರೇಟ್ಸ್ ಚೇಂಜ್ ಮಾಡಿದೆ, ಬಟ್ ನಮ್ಮ ಎಲ್ ಐ ಸಿ ಪೆನ್ಷನ್ ರೇಟ್ಸ್ನ ಚೇಂಜ್ ಮಾಡಿಲ್ಲ. ನಮ್ಮ ಹತ್ರ 2 ಪೆನ್ಷನ್ ಪ್ಲಾನ್ ಇದೆ. ಒಂದು ಇಮಿಡಿಯೇಟ್ ಪೆನ್ಷನ್ ಪ್ಲಾನ್ ಅಂತ ಕರಿತೀವಿ, ಅದರ ಹೆಸರು ಬಂದು ಜೀವನಕ್ಷೇ 7. ಇದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ಇವಾಗ ಏನು ನಾವು ಈ ಪೆನ್ಷನ್ ಪ್ಲಾನಲ್ಲಿ ಗ್ಯಾರಂಟಿ ಕೊಡ್ತಾ ಇದೀವಿ, ಫಾರ್ ಎಕ್ಸಾಂಪಲ್ ವೆರಿ ಗುಡ್ ಆಪ್ಷನ್ ಅಂತಾನೆ ಕರಿತೀವಿ. ಅದರಲ್ಲಿ ಪೆನ್ಷನ್ ಈಸ್ ಗ್ಯಾರಂಟಿಡ್ ಥ್ರೂ ಔಟ್ ಯುವರ್ ಲೈಫ್. ದೆನ್ ಇಟ್ ವಿಲ್ ಗ್ಯಾರಂಟಿ ಫಾರ್ ಯುವರ್ ಸ್ಪೌಸ್ ಆಲ್ಸೋ ವಿತ್ ರಿಟರ್ನ್ ಆಫ್ ಕಾರ್ಪಸ್ ಅಂತ ಕರಿತೀವಿ. ಸೊ ಈ ಒಂದು ಆಪ್ಷನಲ್ಲಿ ನಾವು 6.67 ಕೊಡ್ತಾ ಇದೀವಿ. ನೋಡಿ, ಇವತ್ತು ಆರ್ ಬಿ ಐ ರೇಟ್ಸು 6 ಇದೆ, ನಾವು 6.67 ಕೊಡ್ತಾ ಇದೀವಿ ಅಂದರೆ ಇಟ್ಸ್ ಎ ಗ್ರೇಟರ್ ಬೆನಿಫಿಟ್ ಫಾರ್ ಯು. ಇದೇನಂದರೆ 6.67 ನಾವು ಪಾಲಿಸಿ ಬಾಂಡಲ್ಲಿ ಇರೋದ್ರಿಂದ ಇಟ್ ಈಸ್ ಗ್ಯಾರಂಟಿಡ್ ಥ್ರೂ ಔಟ್ ಯುವರ್ ಲೈಫ್. ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಇಟ್ ಈಸ್ ಗ್ಯಾರಂಟಿಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ವೆನ್ ಇಟ್ ಕಮ್ಸ್ ಟು ಡಿಫರ್ಡ್ ಪ್ಲಾನ್ ಅಂದರೆ, ಸಪೋಸ್ ಫಾರ್ ಎಕ್ಸಾಂಪಲ್ ನನಗೆ ಇಮಿಡಿಯೇಟ್ ಬೇಡ, ಇವಾಗ ಒಳ್ಳೆ ಪೆನ್ಷನ್ ರೇಟ್ಸ್ ಇದೆ, ನಾನು ಇನ್ವೆಸ್ಟ್ ಮಾಡಿ ಲಾಕ್ ಮಾಡ್ತೀನಿ ಅಂದರೆ ಎಸ್, ಯು ಕ್ಯಾನ್ ಲಾಕ್ ಯುವರ್ ಪೆನ್ಷನ್ ರೇಟ್ಸ್. ಫಾರ್ ಎಕ್ಸಾಂಪಲ್ ಡಿಫರ್ಡ್ ಪೆನ್ಷನ್ ಪ್ಲಾನ್ ಅಂತ ಬಂದಾಗ 5 ಇಯರ್ಸ್ಗೆ ಏನಾದ್ರು ನೀವು ಡಿಫರ್ಡ್ ಮಾಡಿದ್ರೆ, ಸಪೋಸ್ ಐ ವಿಲ್ ಗೆಟ್ ಪೆನ್ಷನ್ ಆಫ್ಟರ್ 5 ಇಯರ್ಸ್ ಅಂದರೆ ಅರೌಂಡ್ 9.13% ಇದೆ. ನೋಡಿ, ನಾವು ಹಿಂದೆ ಈ ಆರ್ ಬಿ ಐ ರೆಪೋ ರೇಟ್ ಸಿಗಲಿ, ಎಲ್ ಐ ಸಿ ಇದೆಲ್ಲ ನೋಡ್ಕೊಂಡು ಬಂದಾಗ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ರೆಡ್ಯೂಸ್ ಇನ್ ದ ಇಂಟ್ರೆಸ್ಟ್ ರೇಟ್ಸ್, ಪೆನ್ಷನ್ ರೇಟ್ಸ್ ಆಸ್ ವೆಲ್ ಆಸ್ ರೆಪೋ ರೇಟ್ಸ್. ಆಸ್ ಇಂಡಿಯಾ ಇಸ್ ಡೆವಲಪಿಂಗ್ ಅಂದಾಗ ಎಕನಾಮಿಕ್ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಸೊ ಎಲ್ಲಿ ನಮ್ಮ ಕಂಟ್ರಿ ಡೆವಲಪ್ ಆಗ್ತಾ ಇದೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ಡೆಫಿನೆಟ್ಲಿ ದೇ ಹ್ಯಾವ್ ಟು ರೆಡ್ಯೂಸ್. ಸೊ ಆ ಕಾರಣದಿಂದ ನೀವು ಇವಾಗ ಇನ್ವೆಸ್ಟ್ ಮಾಡೋದು ನಿಮಗೆ ಲೈಫ್ ಟೈಮ್ ಒಂಥರ ಬೆಸ್ಟ್ ಆಪರ್ಚುನಿಟಿ ಮತ್ತು ಬೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂತ. ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಮತ್ತು ಎಲ್ ಐ ಸಿ ಪೆನ್ಷನ್ ರೇಟ್ಸ್ ಅಂತ ಕಂಪೇರ್ ಮಾಡಿದಾಗ ನಮ್ಮ ಎಲ್ ಐ ಸಿನ ಸೇಫ್ ಅಂತ ಕರಿತೀವಿ. ಏನಕ್ಕೆ ಅಂದರೆ, ಸಪೋಸ್ ಒಬ್ಬ ವ್ಯಕ್ತಿ ಬ್ಯಾಂಕಲ್ಲಿ 1 crore ಇನ್ವೆಸ್ಟ್ ಮಾಡಿದ್ರೆ, ಇಫ್ ಎನಿಥಿಂಗ್ ಗೋಸ್ ರಾಂಗ್ ಟು ದ ಬ್ಯಾಂಕ್ ಅಂದರೆ ಓನ್ಲಿ 5 lakhs ಈಸ್ ಗ್ಯಾರಂಟಿಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅದೇ ರೀತಿ ಒಬ್ಬ ವ್ಯಕ್ತಿ ಎಲ್ ಐ ಸಿಲಿ 1 crore ಇನ್ವೆಸ್ಟ್ ಮಾಡಿದ್ರೆ, ಇಫ್ ಎನಿಥಿಂಗ್ ಗೋಸ್ ರಾಂಗ್ ಟು ಎಲ್ ಐ ಸಿ ಅಂದಾಗ ದಟ್ 1 crore ಈಸ್ ಗ್ಯಾರಂಟಿಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ ಅಂತ ಬಂದಾಗ ಅವರು ಜಾಸ್ತಿ ದಿನ ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಮೇ ಬಿ ಮ್ಯಾಕ್ಸಿಮಮ್ 3 ಇಯರ್ಸು 5 ಇಯರ್ಸು ಶಾರ್ಟ್ ಟರ್ಮಲ್ಲಿ ಇರುತ್ತೆ. ಬಟ್ ನಮ್ಮ ಎಲ್ ಐ ಸಿ ಅಂತ ಬಂದಾಗ ನಿಮಗೆ ಲೈಫ್ ಟೈಮ್ ಇರುತ್ತೆ. ಸೊ ಈ ಒಂದು ಕಂಪ್ಯಾರಿಸನ್ ನೋಡಿದಾಗ ನಿಮ್ಗೆ ಎಲ್ ಐ ಸಿ ಇಟ್ ಈಸ್ ಆಲ್ವೇಸ್ ಸೇಫ್. ನೋಡಿ, ಇವತ್ತೊಂದು ದಿನ ನಾವು ಪೆನ್ಷನ್ ಪ್ರಾವಿಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಬಿಕಾಸ್ ವೆನ್ ವಿ ಸ್ಟಾಪ್ ಅರ್ನಿಂಗ್ ಅಂದಾಗ ನಮ್ಮ ಇನ್ಕಮ್ ಸ್ಟಾಪ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ನಾವು ನೋಡಿದ್ದೀವಿ, ರೇಮಂಡ್ ಓನರ್ ತುಂಬ ಚೆನ್ನಾಗಿ ಒಂದು ದೊಡ್ಡ ಬಿಸ್ನೆಸ್ ಎಂಪೈರ್ನ ಕಟ್ಟಿದ್ರು. ಒಂದ್ಸತಿ ಅವ್ರು ರಿಟೈರ್ ಆದಮೇಲೆ, ಒಂದ್ಸತಿ ಅವ್ರ ಬಿಸ್ನೆಸ್ನ ಅವ್ರು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅವ್ರ ಲೈಫ್ ಎಷ್ಟು ಪ್ಯಾಥಟಿಕ್ ಆಯಿತು. ಇವನ್ ಈ ಸಫರಿಂಗ್ ಫಾರ್ ಫುಡ್. ಸೊ ಆ ರೀತಿ ಇರೋದ್ರಿಂದ ರಿಟೈರ್ಮೆಂಟ್ ಅನ್ನೋದು ಇಟ್ಸ್ ಎ ಹೈಲಿ ಇಂಪಾರ್ಟೆನ್ಸ್ ಆಗಿರೋಂಥದ್ದು. ಸೊ ಇದೆಲ್ಲ ಪಾಸಿಬಲ್ ಯಾವಾಗ ಅಂದರೆ ನಮ್ಮದು ರಿಟೈರ್ಮೆಂಟ್ ಪ್ಲಾನಿಂಗ್ ನಾವು ಕ್ಲೀನಾಗಿ ಮಾಡಿದಾಗ. ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ನಾನು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಎಲ್ ಐ ಸಿ ರಿಟೈರ್ಮೆಂಟ್ ಪ್ಲ್ಯಾನ್ ನನಗೆ ಬೇಡ ಅಂತ. ಬಟ್ ಇಟ್ ಈಸ್ ರಾಂಗ್. ಯಾಕಂದರೆ ಇವತ್ತು ದಿನ ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ ನಾವು ನೋಡ್ತಾ ಇದ್ದೀವಿ, ತುಂಬ ಏನಾಗಿದೆ, ಫ್ಲಕ್ಚುಯೇಷನ್ ಆಗ್ತಾ ಇದೆ. ಬಟ್ ನಮ್ಮ ಎಲ್ ಐ ಸಿ ಪೆನ್ಷನ್ ಪ್ಲ್ಯಾನಲ್ಲಿ ಯಾವುದೇ ರೀತಿ ಫ್ಲಕ್ಚುಯೇಷನ್ ಇಲ್ಲ. ಯಾಕೆ ಯಾವುದೇ ರೀತಿ ಫ್ಲಕ್ಚುಯೇಷನ್ ಇಲ್ಲ? ಫಾರ್ ಎಕ್ಸಾಂಪಲ್ ಅಂದರೆ, ನಾವು ಎಲ್ ಐ ಸಿಲಿ ಅರೌಂಡ್ 12% ರಿಟರ್ನ್ಸ್ ಕೊಡ್ತಾ ಇದ್ವಿ ಅರೌಂಡ್ 2002ನಲ್ಲಿ. ಇವತ್ತು ಕೂಡ ನಾವು 12% ಕಂಟಿನ್ಯೂ ಮಾಡ್ತಾ ಇದೀವಿ. ಅವತ್ತೊಂದು ದಿನ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ 14% ಇತ್ತು, ಇವತ್ತು ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಅರೌಂಡ್ 7% ಇದೆ. ಟುಡೇ ದೇ ಆರ್ ಗೆಟಿಂಗ್ ಓನ್ಲಿ 7%. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಲ್ ಐ ಸಿ ಆ್ಯಂಡ್ ಬ್ಯಾಂಕ್ಸ್. ಅದಕ್ಕೋಸ್ಕರ ಇಟ್ಸ್ ಎ ಗ್ರೇಟರ್ ಆಪರ್ಚುನಿಟಿ, ಗುಡ್ ಆಪರ್ಚುನಿಟಿ ಫಾರ್ ಯು. ಪ್ಲೀಸ್ ಇನ್ವೆಸ್ಟ್ ಇನ್ ಅವರ್ ಪ್ಲಾನ್ಸ್ ಆ್ಯಂಡ್ ಸೆಕ್ಯೂರ್ ಯುವರ್ ರಿಟೈರ್ಮೆಂಟ್ ಲೈಫ್.